ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, 8, 17, 26 ಈ ನಂಬರ್ ಬಗ್ಗೆ ತುಂಬ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀರಿ. ಒಂದು 8 ಅಂದರೆ ಇನ್ಫಿನಿಟಿ ನಂಬರು, 8 ಅಂದರೆ ಯೂನಿವರ್ಸಲಿ ಪವರ್ಫುಲ್ ನಂಬರು. ಯಾಕೆ ನೀವು ಬೇರೆಯವ್ರ ರೀಲ್ಸ್ ನೋಡಿಕೊಂಡು ಅಯ್ಯೋ ನಮ್ಗೆ 8 ಅಂದರೆ ಕಷ್ಟ, 8 ಅಂದರೆ ಇದಂತ ಅಂದ್ಕೊಂಬಿಡಿ. ನೋಡಿ, ಒಂದು ಸಿಂಪಲ್ ಸೀಕ್ರೆಟ್ ಹೇಳ್ತೀನಿ. ನಾನು ಯಾವಾಗಲೂ ಇಷ್ಟು ವರ್ಷ ಒಂದು 17 ಇಯರ್ಸಿಂದ ನ್ಯೂಮರಾಲಜಿ ಮಾಡ್ತಾಯಿದ್ದೀನಿ. 8ಸ್ನ 2 ರೀತಿಯಲ್ಲಿ ನೋಡಿದ್ದೀನಿ. ಇಲ್ಲ ತುಂಬ ಹೈಲಿ ಸಕ್ಸಸ್ಫುಲ್ಲು, ಇಲ್ಲ ತುಂಬ ಒಂಥರ ಸಕ್ಸಸ್ ಆಗದೇ ಇರೋರು. ನೋಡಿ, ನಿಮಗೆ ಒಂದು ಸಿಂಪಲ್ ಸೀಕ್ರೆಟ್ ಹೇಳ್ಕೊಡ್ತೀನಿ. ನೋಡಿ, ನಿಮಗೆ ಹಾರ್ಡ್ ವರ್ಕ್ ಈಸ್ ಈಕ್ವಲ್ ಟು ಸಕ್ಸಸ್. ಆಯಿತಾ? ನೀವು ಬೆಳಗ್ಗೆ ಎದ್ದೇಳಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಲೇಬೇಕು. ನಿಮ್ಮ ಕೆಲಸ ಇಲ್ಲಾಂದ್ರೂ ಎದ್ದೇಳಿ, ಒಂದು ಹಾರ್ಡ್ ವರ್ಕ್ ಮಾಡಿ, ಲೇಸಿನೆಸ್ ಮಾಡಬೇಡಿ, ತಳ್ಳಾಕ್ಬೇಡಿ. ಅದೇ ಥರ ನಿಮ್ಗೆ ಏನೇ ಕರ್ತವ್ಯ ಬಂದರೂ ನಿಷ್ಠೆಯಿಂದ ಮಾಡಿ. ಮತ್ತು ಬೇರೆಯವ್ರು ಅಕಸ್ಮಾತ್ 1 ಅವರ್ ತೊಗೊಂಡ್ರೆ ನೀವು 3 ಅವರ್ ತೊಗೊಂಡು ಕೆಲಸ ಮಾಡಿ. ಅಂದರೆ 3 ತೊಗೊಂಡು ಕೆಲಸ ಮಾಡಿ ಅಂದರೆ 3 ಅವರ್ ಅವ್ರಿಗಿನ್ನ 2 ಅವರ್ ಜಾಸ್ತಿ ಕೆಲಸ ಮಾಡಿ. ನಿಮಗೆ ಸಕ್ಸಸ್ ಬಂದೇ ಬರುತ್ತೆ. ಶನಿ ಮಹಾತ್ಮ ಯಾರನ್ನ ಇಷ್ಟಪಡ್ತಾನೆ ಅಂತಂದರೆ ಅವರು ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ. ನೋಡಿ, ಶನಿ ಮಹಾತ್ಮ ಹೆಂಗೆ ಅಂದರೆ, ನೋಡಿ, ನಿಮ್ಮದು ಕ್ಲಾಸ್ ಟೀಚರ್ ಒಬ್ಬರು ಇರ್ತಾರಲ್ಲ, ಸಡನ್ ಸರ್ಪ್ರೈಸ್ ಟೆಸ್ಟ್ ಕೊಡ್ತಾರೆ. ಆಯಿತಾ? ಸರ್ಪ್ರೈಸ್ ಟೆಸ್ಟ್ ಕೊಟ್ಟು ಸೀಕ್ರೆಟಾಗಿ ವಿಶ್ ಮಾಡ್ತಾರೆ ನೀವು ಪಾಸ್ ಆಗಲಿ ಅಂತ. ಈ ಸರ್ಪ್ರೈಸ್ ಟೆಸ್ಟಲ್ಲಿ ನೀವು ಪಾಸ್ ಆಗಿಬಿಟ್ರೆ ಡೆಫಿನೆಟ್ಲಿ ನೀವು 0 ಇಂದ ಹೀರೋ ಆಗೇ ಆಗ್ತೀರಾ. ಬಟ್ ಆ ಸರ್ಪ್ರೈಸ್ ಟೆಸ್ಟ್ಗೆ ರೆಡಿ ಆಗಿರಬೇಕು ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿರಬೇಕು, ಮತ್ತು ಲೇಸಿನೆಸ್ ಮಾಡಿರಬಾರ್ದು. ಅಂದರೆ ಅಪ್ ಟು ಡೇಟಲ್ಲಿ ಇರಬೇಕು ಅಂತ ಅರ್ಥ. ಸೊ ನೀವು ಅದು ಇರಿ, ನಿಮಗೆ ಡೆಫಿನೆಟ್ಲಿ ಆ ಶನಿ ಮಹಾತ್ಮ ತುಂಬ ಚೆನ್ನಾಗಿ ಒಳ್ಳೆ ಸಕ್ಸಸ್ ಕೊಡ್ತಾನೆ. 0 ಇಂದ ಹೀರೋ ಮಾಡೇ ಮಾಡ್ತಾನೆ. ಈ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್.